ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 8 ಚತುರ್ಭುಜಗಳು. ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ 8.1ರಲ್ಲಿರ್ತಕ್ಕಂಥ 6ನೇ ಲೆಕ್ಕವನ್ನು ಮಾಡೋಣ. ಈ ಹಿಂದಿನ 5 ವಿಡಿಯೋಗಳಲ್ಲಿ 5 ಲೆಕ್ಕಗಳನ್ನು ಮಾಡಿದ್ವಿ. ಒಂದೊಂದು ಲೆಕ್ಕ ಒಂದೊಂದು ವಿಡಿಯೋ ಆಗ್ತಾಯಿದೆ, ಯಾಕಂದರೆ ಬಹಳ ದೊಡ್ಡ ಲೆಕ್ಕಗಳು. 6ನೇ ಲೆಕ್ಕ ಓದೋಣ. ABCD ಒಂದು ಸಮಾಂತರ ಚತುರ್ಭುಜ. ಇಲ್ಲಿ ಚಿತ್ರ ಕೊಟ್ಟಿದ್ದಾನೆ. AP ಮತ್ತು CQಗಳು A ಮತ್ತು C ಶೃಂಗಗಳಿಂದ BD ಕರ್ಣಕ್ಕೆ ಎಳೆದ ಲಂಬಗಳಾಗಿವೆ. ಇದು ನಡುವೆ ಎಳೆದಿರತಕ್ಕಂಥ ಗೆರೆ BD ಕರ್ಣ. ಈ ಕರ್ಣಕ್ಕೆ A ಶೃಂಗದಿಂದ AP ಲಂಬ, C ಶೃಂಗದಿಂದ CQ ಲಂಬಗಳನ್ನು ಎಳೆದಿದ್ದಾರೆ. ಲಂಬ ಅಂದರೆ ಅಲ್ಲಿ 90 ಡಿಗ್ರಿ ಇರುತ್ತೆ. ಲಂಬಕೋನ 90 ಡಿಗ್ರಿ. ಒಂದನೇದೇನು ಸಾಧಿಸಿ ತೋರಿಸ್ಬೇಕು. ತ್ರಿಭುಜ APB ತ್ರಿಭುಜ CQDಗೆ ಸರ್ವಸಮ ಅಂತ ಸಾಧಿಸಬೇಕು. ಎರಡನೇದು AP = CQ ಅನ್ನೋದನ್ನು ಸಾಧಿಸ್ಬೇಕು. ಸಾಮಾನ್ಯವಾಗಿ ನಾವು ತ್ರಿಭುಜಗಳನ್ನು ಸರ್ವಸಮ ಅಂತ ಸಾಧಿಸಿದ ಮೇಲೆ ಎರಡನೇ ಒಂದು ಅಂಶ ಅದರಲ್ಲೇ ಇರುತ್ತೆ. CPCT ಅಥವಾ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಅಂತಂದೇಳಿ ನಾವು ಸುಲಭವಾಗಿ ಸಾಧನೆ ತೋರಿಸ್ಬೋದು. ಈಗ ಎಕ್ಸೈಜ್ನಲ್ಲಿ ಅದೇ ಚಿತ್ರವನ್ನು ನಾವು ಬಿಡಿಸ್ಕೊಂಡಿದ್ದೀವಿ. ನಾವು ಏನು ಸಾಧನೆ ಮಾಡಿ ತೋರಿಸ್ಬೇಕು. ತ್ರಿಭುಜ APBಯು ತ್ರಿಭುಜ CQDಗೆ ಸರ್ವಸಮ ಅಂತಂದೇಳಿ ನಾವು ತೋರಿಸ್ಬೇಕು. ಈಗ ತ್ರಿಭುಜಗಳಲ್ಲಿ ನಾವು AB = DC ಆಗಿದೆ. ಹೆಂಗೆ? ಇದು ಮೊದಲೇ ಹೇಳಿದಾನೆ ಸಮಾಂತರ ಚತುರ್ಭುಜ ಅಂತಂದೇಳಿ. ಇದರ ಅಭಿಮುಖ ಬಾಹುಗಳು ಅಂದರೆ ಆಪೋಸಿಟ್ ಬಾಹುಗಳು ಯಾವಾಗಲೂ ಸಮ ಇರ್ತವೆ. ಹಾಗಾಗಿ AB = DC. ಈ ತ್ರಿಭುಜದಲ್ಲಿ AB, ಈ ತ್ರಿಭುಜದಲ್ಲಿ DC ಎರಡು ಸಮ. ನೆಕ್ಸ್ಟ್ ಆ್ಯಂಗಲ್ APB ಅಂದರೆ ಕೋನ APB. ಇಲ್ಲಿ ನಾವು ಬಾಕ್ಸ್ ಹಾಕಿದ್ದೀವಿ, ಈ ಆ್ಯಂಗಲ್ ತೋರಿಸ್ತಾ ಇದ್ದೀವಿ. APB ಆಮೇಲೆ ಕೋನ CQD. ಈ ಕೋನ ಎರಡೂ ಕೋನಗಳು ಸಮ. ಯಾಕೆ? ಅವು 90 ಡಿಗ್ರಿ ಲಂಬ ಕೋನಗಳು. ಅವರೇ ಮೊದಲೇ ಹೇಳಿದ್ದಾರೆ, ಲೆಕ್ಕದಲ್ಲೇ ಕೊಟ್ಟಿದ್ದಾರೆ ಇವು ಲಂಬಗಳು ಅಂತ ಹೇಳಿದಾನೆ. ಹಂಗಾಗಿ ಲಂಬಕೋನ. ನೆಕ್ಸ್ಟ್ ಈ ಕೋನ ABP ಕೋನ. AB ಅಥವಾ ಹೌದು ಕರೆಕ್ಟ್, ABP ಕೋನ ಮತ್ತು CDQ ಕೋನ. CDQ ಕೋನ, ಈ ಕೋನ ಇವೆರಡು ಸಮ. ಯಾಕಪ್ಪ? ಎರಡು ಗೆರೆ ಹಾಕ್ತೀನಿ ನೋಡ್ರಿ. ಇದೊಂದು ಕೋನ, ಇದೊಂದು ಕೋನ. ಇವೆರಡೂ ಕೋನಗಳು ಸಮ. ಯಾಕಪ್ಪ ಅಂದರೆ ಇವು ಪರ್ಯಾಯ ಕೋನಗಳು. ಏನು ಪರ್ಯಾಯ ಕೋನಗಳು ಅಂದರೆ ಇಲ್ಲಿ ಇವೆರಡು DC ಮತ್ತು AB ಇವು ಸಮಾಂತರ ಬಾಹುಗಳು. ಸಮಾಂತರ ಚತುರ್ಭುಜ ಅಂತ ನಾವು ಹೆಸರಲ್ಲೇ ಕರಿತೀವಿ. ಸಮಾಂತರ ಅಂದರೆ ಒಂದಕ್ಕೊಂದು ಸೇರಲ್ಲ ಆ ಗೆರೆಗಳು. ಈ ಗೆರೆಗಳ ನಡುವೆ ಇರತಕ್ಕಂಥ ಒಂದು ಛೇದಕ, ಇದು DB. ಛೇದಕದ ಆ ಕಡೆಗೊಂದು ಕೋನ, ಈ ಕಡೆಗೊಂದು ಕೋನ. ಇವು ಪರ್ಯಾಯ ಕೋನಗಳಂತಾರೆ. ಇವು ಸಮ ಇರ್ತವೆ ಯಾವಾಗಲೂ. ಇವು ಸಮ. ಇಲ್ಲಿ ಎರಡು ಕೋನಗಳ ಜೊತೆಗಳು ಸಮ ಆದವು, ಒಂದು ಬಾಹುಗಳ ಜೊತೆ ಸಮ ಆಯಿತು. ಈಗ ಕೋಬ ಅಥವಾ ಕೋಬಾಕೋ ಸರ್ವಸಮ ತ್ರಿಭುಜಗಳ ನಿಯಮದ ಪ್ರಕಾರ ನಾವು ಈ ಎರಡೂ ತ್ರಿಭುಜಗಳು, ತ್ರಿಭುಜ APB ಮತ್ತು ತ್ರಿಭುಜ CQD ಇವೆರಡೂ ಕೂಡ ಸರ್ವಸಮ ಅಂತಂದೇಳಿ ಸಾಧಿಸಿದ್ವಿ. ಈಗ ಇದರಲ್ಲೇ ಇವೆರಡೂ ಬಾಹುಗಳು ಬರ್ತಾ ಇದ್ದಾವೆ. ಈ ಎರಡೂ ತ್ರಿಭುಜಗಳನ್ನು ನಾವು ನೋಡಿದಾಗ, ಗಮನಿಸಿದಾಗ AP ಈ ತ್ರಿಭುಜದಲ್ಲಿದೆ, CQ ಈ ತ್ರಿಭುಜದಲ್ಲಿ. ಇವೆರಡೂ ಸರ್ವಸಮ ಅಂತ ತೋರಿಸಿದ ಮೇಲೆ ಅದರ ಅನುರೂಪ ಭಾಗಗಳಿವು. ಹಾಗಾಗಿ ಅವು ಕೂಡ ಸಮ. ನಾವೇನು ಕಾರಣ ಬರಿತೀವಿ, ಇವು ಸಮ ಅಂತಂದೇಳಿ. ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಅಂತ ಬರೆದ್ರೆ ಓಕೆ, ಅದು ನಡೆಯುತ್ತೆ. ಇಲ್ಲಿಗೆ 6ನೇ ಲೆಕ್ಕ ಮುಗಿತು ಮಕ್ಕಳೇ. 7ನೇ ಲೆಕ್ಕವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.